ಅವ್ರನ್ನ ನಾನು ಒಂದಾಗಕ್ಕೆ ಬಿಡೋದು ಇಲ್ಲ. ಅಂದ್ರೆ ಇರೋ ವಿಷಯ ನೀನು ನನಗೆ ಹೇಳ್ದೆ ಅಲ್ವಾ, ಮುಂದೆ ಏನಾಗಬೇಕು ಅಂತ ನಾನು ನೋಡ್ಕೊತೇನೆ. ಓಕೆ, ಸುಬ್ಬು ಆಗಲಿ ಆ ಶ್ರಾವಣಿ ಆಗಲಿ ತಮ್ಮ ಪ್ರೀತಿನ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಳ್ಳೋ ಅವಕಾಶನೂ ಸಿಗೋದಿಲ್ಲ. ಬಟ್ ಎನಿವೇಸ್ ಒಳ್ಳೆ ವಿಷಯನ ಹೇಳಿದ್ಯಾ. ನಿನ್ನ ಅಕೌಂಟಿಗೆ ದುಡ್ಡು ಬಂದು ಸೇರುತ್ತೆ. ಬಾಯ್. ದೇವಸ್ಥಾನಕ್ಕೆ ಹೋಗಿದ್ದವರು ಪ್ರಸಾದ ಸಿಕ್ಕಿದ್ದು ನನಗೆ. ಹಲೋ, ಆ ಸುಬ್ಬು ಶ್ರಾವಣಿ ಇಬ್ರು ದೇವಸ್ಥಾನಕ್ಕೆ ಹೊರಟಿದಾರಂತೆ. ಅವರು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಹೋಗಬಾರ್ದು, ಸೀದಾ ದೇವ್ರ ಪಾದಕ್ಕೆ ಸೇರಬೇಕು. ನಾನು ಹೇಳಿದ ಅರ್ಥ ಆಗಿದೆ ತಾನೆ? ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸಿ. ಹುಷಾರು. ಗೊತ್ತಾಗಿಲ್ಲ ಮೇಡಮ್, ಹೇಳ್ಬಿಟ್ಟೆ. ಬನ್ನಿ. ಇದೇನು ಮೇಡಮ್, ನೀವು ಎಡೋಗ್ಬಿಟ್ರಿ? ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಒಂದು ಸ್ವಲ್ಪ ಕೂತಿದ್ದು ಹೋಗೋಣ. ಏನ್ ಸುಬ್ಬು ಇದು? ನಡೆಯೋರು ಎಡವ್ಲೇಬೇಕಲ್ವಾ? ನೀನು ತಾನೇ ಅವತ್ತು ಹೇಳಿದ್ದು. ಅಷ್ಟಕ್ಕೂ ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ. ಆ ದೇವ್ರೇ ನಮ್ ಜೊತೆ ಇರೋವಾಗ ಕೆಟ್ಟದಾಗಕ್ಕೆ ಹೇಗ್ ಸಾಧ್ಯ ಹೇಳು? ಮೇಡಮ್, ದೇವ್ರು ನಮ್ಮ ಜೊತೆನೇ ಇರ್ತಾನೆ, ಆದರೆ ಶುಭ ಅಂತ ಇರುವಾಗ ಅಶುಭ ಇದ್ದೇ ಇರುತ್ತಲ್ವಾ. ಕೆಲವೊಂದು ನಂಬಿಕೆಗಳನ್ನ ತಾತ್ಸಾರ ಮಾಡಬಾರ್ದು. ಬನ್ನಿ ಕೂತಿದ್ದು ಹೋಗೋಣ. ನೀನೇ ಹೇಳ್ತಿದ್ಯಾ ಶುಭ ಅಶುಭ ಎರಡೂ ಇರುತ್ತೆ ಅಂತ. ನಾವೀಗ ಹೋಗ್ತಿರೋದು ಒಳ್ಳೆ ಕೆಲ್ಸಕ್ಕೆ. ಅದಕ್ಕೋಸ್ಕರ ನಾನು ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗುವಾಗ ತಡ ಮಾಡಬಾರ್ದು. ಬಾ ಬಾ, ಬೇಗ ಬಾ ಬಾ. ಹಂಗೆ ಹೊಂಟೋಯ್ತಾರೆ. ನಿಮ್ ಪಿರುತಿಗೋಸ್ಕರ ಕೊನೆ ತನಕ ಕಾಯೋಳು ನಿಮ್ ಹೆಂಡತಿಗೆ ಮಾತ್ರ. ಏಯ್, ಏನ್ ಹೆಂಡತಿ ಗಿಣ್ತಿ ಅಂದ್ರೆ ಕುತ್ಕೆ ಇಸ್ಕಿ ಸಾಯ್ಸಾಕ್ಬಿಡ್ತೀನಿ. ಓ, ಇನ್ನ ಕುತ್ಕೆ ಇಸ್ಕಿ ಸಾಯ್ಸಕ್ಕಾಗಲ್ಲ ಅಲ್ವಾ? ಯಾಕಂದ್ರೆ ನಿನ್ನ ಹಿಂದೆ ತುಂಬಾನೇ ದೊಡ್ಡ ಮನುಷ್ಯರಿದ್ದಾರೆ. ಅದೇ ನಿನ್ ಮುಂದೆ ಇದ್ದಾರೆ ಅಂತ ಅನ್ಕೊಂಡು ಎಗರಾಡ್ತಿದ್ಯಲ್ಲ ಸುಬ್ಬು ಶ್ರಾವಣಿ, ಏನೋ ಸೀಮೆಗಿಲ್ದಿರೋ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ. ನಿನಗೆ ಕೈ ಮಾಡಬಾರ್ದು, ನಿನ್ನ ಮುಟ್ಟಬಾರ್ದು, ನಿನಗೆ ಹೊಡಿಬಾರ್ದು ಅಂತ. ಸಾವಿತ್ರಿ, ನಾನು ನಿನಗೆ ಹೊಡಿಯಲ್ಲ. ನಾನು ನಡ್ಕೊಳ್ಳೋ ರೀತಿಯಿಂದನೇ ನಿನಗೆ ಹೊಡೆಯೋದಕ್ಕಿಂತ ಜಾಸ್ತಿ ನೋವಾಗುತ್ತೆ. ನಾನು ಆಡೋ ಆಟಗಳು ನೋಡಿ ನೀನು ಸಂಕಟ ಪಡಬೇಕು. ನಿಮ್ದಮ್ಮಯ್ಯ ಅಂತೀನಿ. ದಯವಿಟ್ಟು ನಮ್ಗೆ ಚಂದಾಗಿ ಬದುಕಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕೈತೆ. ಈ ಕೋಪ, ತಾಪ, ಈ ದ್ವೇಷ, ಅಸೂಯೆ ಇವೆಲ್ಲ ಬಿಟ್ಟು ನೆಮ್ಮದಿಯಾಗಿ ಬದುಕೋಣ. ಏನು ನೆಮ್ಮದಿನ? ನಿನ್ನ ಕುತ್ತಿಗೆ ತಾಳಿ ಕಡ್ದಾಗಿಂದನೇ ನನ್ನ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನನ್ನ ಆಸೆ ಕನ್ಸುಗಳು ಎಲ್ಲ ನುಚ್ಚುನೂರು ಮಾಡಾಕ್ದಲ್ಲ. ಏನೋ ಸಾಲಿಗ್ರಾಮಕ್ಕೆ ಹೋಗೋದಕ್ಕೆ ರೆಡಿ ಆಗಿದೆಯಲ್ಲ, ಪರ್ಮಿಷನ್ ಬೇರೆ ತಗೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ನಾನು ಸಾಲಿಗ್ರಾಮಕ್ಕೆ ಬಂದ ಕೂಡಲೇ ಒಳ್ಳೆಯವನಾಗ್ಬಿಡ್ತೀನಿ, ಒಳ್ಳೆಯವನ ಥರ ಬದಲಾಗ್ತೀನಿ ಅಂತ ಅನ್ಕೊಂಡಿದ್ಯಾ? ಅದೆಲ್ಲ ಸುಳ್ಳು. ನೀನು ಯಾವಾಗಲೂ ಯಜಮಾನ್ರೆ ಅಂತ ಹೇಳ್ತಿರ್ತೀಯಲ್ಲ, ಆ ದೊಡ್ಡ ಮನುಷ್ಯ ಹೇಳ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಜೊತೆ ಸಾಲಿಗ್ರಾಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದೀನಿ. ನೀನೇನಾದ್ರೂ ಸಾಲಿಗ್ರಾಮದಲ್ಲೂ ಸ್ತ್ರೀ, ಗಂಡ, ಹೆಂಡತಿ, ಸಂಸಾರ ಅದು ಇದು ಅಂತ ಏನಾದ್ರೂ ಶುರು ಮಾಡಿದ್ರೆ ಊರವರೆಲ್ಲ ಹೋಗಿ ಹೋಗಿ ಇಂಥವನ್ನ ಮದುವೆ ಆಗಿದ್ಯಾ ಅಂತ ಉಗಿಬೇಕು. ಹಂಗೆ ನಡ್ಕೊಂತೀನಿ. ಹಂಗಾಗಬಾರ್ದು ಅಂದ್ರೆ ಸಾಲಿಗ್ರಾಮದಲ್ಲಿ ನೀನು ಒಡೆದು ಬಡ್ದು ಹಿಂಸೆ ಕೊಡೋದಕ್ಕಿಂತ ಅವಮಾನದಲ್ಲಿ ನಿನ್ನ ಅಳಿಸ್ತೀನಿ. ನೆನಪಿರ್ಲಿ.
ಇಷ್ಟು ದಿನ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಮಾತ್ರ ಹೇಳ್ಕೊಳಕ್ಕೆ ಆಗಿರ್ಲಿಲ್ಲ. ಇನ್ನೇನು ನನ್ನ ಜೀವ ಹೊರಟೋಗುತ್ತೆ, ಇಲ್ದಿದ್ದು ಬಡ್ತಾ ನಿಂತು ಹೋಗುತ್ತೆ ಅಂದಾಗ ನನ್ನ ಕೂಗೋ ಕೊನೆ ಹೆಸರು ಯಾವುದು ಗೊತ್ತಾ ಮೇಡಮ್? ಶ್ರಾವಣಿ ಅಂತ.